ಓಂ ಹ್ರೀಂ ಭೈರವಿ ಕ್ಲಾಂ ಹ್ರೀಂ ಸ್ವಾಹ. ನಮಸ್ಕಾರ. ನೋಡಿ, ಒಂದು ರಾಶಿ ಫಲವನ್ನು ಹೇಳೋದಕ್ಕಿಂತ ಮುಂಚೆ ಜನಗಳು ತಿಳ್ಕೊಳ್ಬೇಕಾಗಿರುವಂತ ವಿಚಾರಗಳು ಏನಂತಂದ್ರೆ, ನೀವೊಬ್ರು ಜ್ಯೋತಿಷರ ಹತ್ರ ಹೋಗ್ತೀರಾ, ನಿಮ್ಮ ಜಾತಕವನ್ನ ಕೊಡ್ತೀರಾ. ಆತ ಜಾತಕವನ್ನ ಚೆಕ್ ಮಾಡುವಾಗ ನೀವು ಕೊಟ್ಟಿರೋ ಸಮಯವನ್ನೇ ಹಾಕಿ ನೋಡಬಾರ್ದು. ಯಾಕೆಂತಂದ್ರೆ ಒಂದೇ ರಾಶಿಯಲ್ಲಿ ಒಂದೇ ಡೇಟ್ ಅಲ್ಲಿ ಲಕ್ಷಾಂತರ ಜನ ಹುಟ್ಟಿರ್ತಾರೆ. ಸೊ ಎಲ್ಲರ ಭವಿಷ್ಯ ಒಂದೇ ತರ ಇರೋದಿಲ್ಲ. ಹಾಗಾಗಿ ಲಗ್ನ ಅನ್ನೋದೊಂದಿದೆ. ಈಗ ನೋಡಿ, ನಮ್ಮ ಋಷಿಗಳು ತುಂಬಾ ಸೈಂಟಿಫಿಕ್ ಆಗಿ ಮಾಡಿದ್ದಾರೆ ಈ ಜ್ಯೋತಿಷವನ್ನ. ಇದರಲ್ಲಿ ಒಂದೊಂದು ಸೆಕೆಂಡ್ ಅಲ್ಲೂ ಕೂಡ ಜಾತಕ ಚೇಂಜ್ ಆಗುತ್ತೆ. ಸೊ ನಿಮ್ಮ ಲಗ್ನವನ್ನ ತಿದ್ದಿ ಲಗ್ನವನ್ನ ಫಸ್ಟ್ ಕಂಡುಹಿಡಿಬೇಕು. ಲಗ್ನ ಮಿಸ್ಟೇಕ್ ಆಗೋ ಚಾನ್ಸಸ್ ಇರುತ್ತೆ. ಆನಂತರ ಹಿಂದೆ ನಡೆದಿರೋ ಕೆಲವು ಘಟನೆಗಳನ್ನ ಮ್ಯಾಚ್ ಮಾಡಿ ನಿಮ್ಮ ಲಗ್ನವನ್ನ ತಿದ್ದಿ ನಿಮ್ಮ ಭವಿಷ್ಯವನ್ನ ಹೇಳಬೇಕು. ಸೊ ಹಿಂದೆ ನಡೆದಿರೋ ಘಟನೆಗಳನ್ನ ಕಂಪಲ್ಸರಿ ಆಗಿ ಕೆಲವಾದ್ರೂ ಹೇಳಬೇಕಾಗುತ್ತೆ. ಇದು ಮೊದಲನೇದು. ಎರಡನೇದು, ಸರ್ ಒಂದು ಡೇಟ್ ಆಫ್ ಬರ್ತ್ ಇಲ್ಲ ಅಂತ ಹೇಳ್ತಾರೆ. ಇಲ್ಲಿ ನೋಡಿ, ನನಗೆ ತುಂಬಾ ಜನ ಕೇಳೋದು ಏನಂತಂದ್ರೆ, ಸರ್ ನೀವು ಹೇಗೆ ಪ್ರಿಡಿಕ್ಷನ್ಸ್ ಕೊಡ್ತೀರಾ ಅಂತ. ಸೊ ನನ್ನ ವೇ ಆಫ್ ಪ್ರಿಡಿಕ್ಷನ್ ಹೇಗೆ ಅಂತಂದ್ರೆ, ಮೊದಲನೇದಾಗಿ ನಾನು ಲಗ್ನವನ್ನ ತಿದ್ದುತ್ತೀನಿ. ಆಮೇಲೆ ದಶೆಗಳಲ್ಲಿ ವಿಂಶೋತ್ತರ ದಶೆ, ಚರದಶೆ, ಯೋಗಿನಿ ದಶೆ, ಜಮಿನಿ ಪದ್ಧತಿಯನ್ನು ಉಪಯೋಗಿಸ್ತೀನಿ. ಸೊ ಸ್ಟೆಪ್ ಬೈ ಸ್ಟೆಪ್, ಲೇಯರ್ ಬೈ ಲೇಯರ್ ನಾನು ಹೋಗ್ತೀನಿ. ಅನಂತರದಲ್ಲಿ ಹಸ್ತ ಸಾಮುದ್ರಿಕೆ. ನಮ್ಮಲ್ಲಿ ಹಸ್ತ ಸಾಮುದ್ರಿಕೆ ಅಂತಂದ್ರೆ ಅದೇನೋ ಒಂಥರ ಹೆಡ್ ಲೈನ್, ಫೇಟ್ ಲೈನ್, ಈ ತರ ವೆಸ್ಟರ್ನ್ ಪಾಮಿಸ್ಟ್ರಿ ಮಾತಾಡ್ತಾರೆ. ಅದಲ್ಲ, ನಾಡಿ ಜ್ಯೋತಿಷದಲ್ಲಿ ಲೈನ್ಸ್ ಗಳಿರುವಂತಹ ಮಾತೃರೇಖೆ, ಪಿತೃರೇಖೆ, ಹಲವಾರು ತರದ ರೇಖೆಗಳಿದೆ. ಸೊ ಆ ರೇಖೆಗಳು ಜಾತಕಕ್ಕೆ ಹೊಂದಾಣಿಕೆ ಆಗತ್ತಾ ಅಂತ ನಾನು ಒಂದು ಇವೆಂಟ್ಗೋಸ್ಕರ ನಾನು ಮ್ಯಾಚ್ ಮಾಡ್ತೀನಿ. ಪ್ರಶ್ನೆ ಕೊಂಡ್ಲಿ ನಾನು ಹಾಕ್ತೀನಿ. ಅವಾಗ ಒಂದು ವಿವಾಹ ಆದ್ರೆ ಇಷ್ಟು ವಿಚಾರದಲ್ಲಿ, ಇಷ್ಟು ಪ್ಯಾರಾಮೀಟರ್ಸ್ ಅಲ್ಲಿ ಅದು ಸ್ಟೆಪ್ ಬೈ ಸ್ಟೆಪ್ ನಾನು ಇಂಡಿಕೇಶನ್ ಎಲ್ಲರೂ ನೋಡ್ತಾ ನನಗೆ ಕೊನೆಯಾಗಿ ಈ ಒಂದು ಘಟನೆ ನಡೆಯೋ ಸಾಧ್ಯತೆ ಇದೆ ಅಂತ ಹೇಳಿ ಜಾತಕದಲ್ಲಿ ಗೊತ್ತಾಗುತ್ತೆ. ಇದಕ್ಕೆಲ್ಲ ಬಹಳ ಟೈಮ್ ಹಿಡಿಯುತ್ತೆ. ಆ ಒಂದು ತಾಳ್ಮೆ ಕೇಳಿಸೋರ್ಗು ಮತ್ತೆ ಹೇಳೋರು ಇಬ್ಬರಿಗೂ ಇರ್ಬೇಕಾಗುತ್ತೆ. ಸೊ ಈ ರೀತಿ ಹೇಳಿದಾಗ ಸೈಂಟಿಫಿಕ್ ಆಗಿ ಜಾತಕ ಫಲ ನಿರೂಪಣೆ ಕರೆಕ್ಟ್ ಆಗುತ್ತೆ. ಅದು ಬಿಟ್ಟು ನಾವು ನ್ಯೂಮರಾಲಜಿ ಪ್ರಕಾರ ನೀವು ಯಾವುದೋ ಒಂದು ಪೂಜೆ ಹೇಳ್ಬಿಡೋದು, ಯಾವುದೋ ಒಂದು ಪ್ರೆಡಿಕ್ಷನ್ ಹೇಳೋದು, ಅದರಲ್ಲಿ ಎರಡು ನಿಜ ಆಗತ್ತೆ, ಅವ ಜ್ಯೋತಿಷರಿಗೆ ಮಹಾವಿದ್ಯೆ ಕಲ್ತಿದ್ದಾರೆ ಅಂತ ಅನ್ಸೋದು, ಇವೆಲ್ಲ ತಪ್ಪು. ಸೊ ಈ ರೀತಿಯಲ್ಲಿ ಸೈಂಟಿಫಿಕ್ ವೇಯಲ್ಲಿ ಜಾತಕ ನಿರೂಪಣೆ ಮಾಡಿದಾಗ ಬಂದಂತಹ ಕ್ಲೈಂಟ್ಗೆ ಅವ್ರಿಗೊಂದು ಆಶ್ವಾಸನೆ ನಾವು ಕೊಡ್ತೀವಿ, ಧೈರ್ಯವನ್ನು ಹೇಳ್ದಂಗಾಗುತ್ತೆ, ಸತ್ಯವನ್ನು ಒಪ್ಕೊಳ್ಳೋದಕ್ಕೆ ಅವ್ರನ್ನ ಮೋಟಿವೇಟ್ ಮಾಡ್ದಂಗಾಗುತ್ತೆ. ಜ್ಯೋತಿಷ್ಯ ಅಂದ್ರೆ ಹಣೆ ಬರವನ್ನ ಬದಲಾವಣೆ ಮಾಡೋದಲ್ಲ, ಉತ್ತಮ ಮತ್ತು ಕೆಟ್ಟ ಸಮಯ ಎರಡನ್ನು ಕೂಡ ಅನಲೈಸ್ ಮಾಡಿ ಅವ್ರನ್ನ ಒಂದು ಗೈಡ್ ಮಾಡುವಂಥದ್ದು ಸರಿಯಾಗಿರೋ ದಾರಿಯಲ್ಲಿ. ಅದು ಬಿಟ್ಟು ಹಣೆ ಬರೋ ಚೇಂಜ್ ಮಾಡೋದು, ನಿಮ್ಮನ್ನು ಕೋಟ್ಯಾಧಿಪತಿ ಮಾಡೋದು, ನಿಮಗೆ ಅಷ್ಟೈಶ್ವರ್ಯಗಳು ಬರೋ ತರ ಮಾಡೋದು ಜ್ಯೋತಿಷಿ ಕೆಲಸ ಅಲ್ಲ. ನಿಮಗೆ ನಿಮ್ಮ ಒಂದು ಜಾತಕದಲ್ಲಿ ಯಾವ ತರದ ಒಂದು ಪಾಸಿಬಿಲಿಟೀಸ್ ಇದೆ ಅಂತ ತಿಳಿಸೋದು ಜ್ಯೋತಿಷ ಕರ್ತವ್ಯ. ಸೊ ಇಷ್ಟು ವಿಚಾರಗಳಿದೆ. ಸೊ ಈಗ ನಾವು ನಿಮ್ಗೆ ಈ ತರ ಜಾತಕವನ್ನು ತೋರಿಸ್ಕೊಬೇಕಾಗಿದ್ರೆ ಭೈರವಿ ಅಷ್ಟೋದಲ್ಲಿ ನೀವು ಇದನ್ನ ಬುಕ್ ಮಾಡಬಹುದು. ವೃಶ್ಚಿಕ ರಾಶಿ 2026 ಮಾರ್ಚ್ 15ನೇ ತಾರೀಕಿನ ನಂತರದಲ್ಲಿ ವೃಶ್ಚಿಕ ರಾಶಿ ಜೀವನದಲ್ಲಿ ನಡೆಯುವಂತಹ ಹೊಸ ಸಂವತ್ಸರದಲ್ಲಿ ಸಂಬಂಧಪಟ್ಟಂಗೆ ಪಾಸಿಟಿವ್ ನೆಗೆಟಿವ್ ಎರಡು ವಿಚಾರಗಳನ್ನು ನೋಡೋಣ. ಫಸ್ಟ್ ನಾವು ನೆಗೆಟಿವ್ ನೋಡೋದಾದ್ರೆ, ವೃಶ್ಚಿಕ ರಾಶಿ ಹೊಡೆದಂತವ್ರಿಗೆ ಚಂದ್ರಗ್ರಹ ಬಹಳ ವೀಕ್ ಆಗಿರೋದ್ರಿಂದ, ನೀಚವಾಗಿರೋದ್ರಿಂದ ನೀವು ಸ್ವಲ್ಪ ಮನಸ್ಸನ್ನ ಪ್ರಶಾಂತವಾಗಿ ಇಟ್ಕೊಳ್ಳಿ. ಅನಾವಶ್ಯಕ ಕಿರಿಕಿರಿ ಜಗಳಗಳು ಬೇಡ, ವಿಪರೀತ ಕೋಪ ಮಾಡ್ಕೊಳ್ಳೋದು ಬೇಡ. ಜನಗಳನ್ನ ನಾವು ಚೇಂಜ್ ಮಾಡಕ್ ಆಗಲ್ಲ, ಜನಗಳ ವ್ಯಕ್ತಿತ್ವ ಬದಲಾವಣೆ ಮಾಡಕ್ ಆಗಲ್ಲ. ಜನ ಹೇಗಿರ್ತಾರೋ ಹಾಗೆ ಇರ್ತಾರೆ, ಮುಂದಿನ ಬದಲಾವಣೆ ಆಗಲ್ಲ. ಕೆಲವ್ರನ್ನ ಇಗ್ನೋರ್ ಮಾಡಿ, ಅವ್ರ ಮಾತುಗಳಿಗೆ ಸೀರಿಯಸ್ ಆಗಿ ತಗೋಬೇಡಿ. ಎಲ್ಲಾರನ್ನೂ ತೃಪ್ತಿಪಡಿಸೋಕೆ ಸಾಧ್ಯವೇ ಇಲ್ಲ. ಸೊ ಈ ಮಾತನ್ನ ಗಮನದಲ್ಲಿ ಇಟ್ಕೊಳ್ಳಿ. ಆಮೇಲೆ ಅದಕ್ಕೋಸ್ಕರ ನಾವು ಸೆನ್ಸಿಟಿವ್ ಆಗೋದು ಬೇಕಾಗಿಲ್ಲ. ಎರಡನೇ ವಿಚಾರ ಏನಂತಂದ್ರೆ, ಫೈನಾನ್ಷಿಯಲ್ ಲಾಭ ಖಂಡಿತವಾಗ್ಲೂ ಆಗುತ್ತೆ. ನೀವೆಲ್ಲೋ ಒಂದು ಇನ್ವೆಸ್ಟ್ಮೆಂಟ್ ಮಾಡಿರ್ತೀರ, ಲಾಭ ಆಗುತ್ತೆ. ಎಲ್ಲೋ ದುಡ್ಡು ಕೊಟ್ಟಿರ್ತೀರ, ಅದು ಬರೋ ಸಾಧ್ಯತೆ ಇರುತ್ತೆ. ಎಲ್ಲೋ ಒಂದ್ ಕಡೆ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ, ಯಾವಾಗ ಅಲ್ಲಿಂದ ಲಾಭ ಬರಬಹುದು. ಎಲ್ಲ ಸಾಧ್ಯತೆಗಳು ನಿಮಗೆ ಗುರುಗ್ರಹ ನೀಡ್ತಾನೆ, ವೇಟ್ ಮಾಡಬೇಕು. ಆಮೇಲೆ ಈ ಗುರುಗ್ರಹದಿಂದ ನಿಮಗೆ ಫೈನಾನ್ಷಿಯಲ್ ಸಮಸ್ಯೆಗಳಿಂದ ಹೊರಗಡೆ ಬರೋಕೆ ಅವಕಾಶ ಸಿಗತ್ತೆ ಅಂತ ನಾನು ಹೇಳಿದ್ದೀನಿ. ಆದ್ರೆ ಪ್ರಾಪರ್ಟಿ ಖರೀದಿ ಮಾಡ್ತಿರೋರಿಗೆ ಇದು ಉತ್ತಮವಾಗಿರುವಂತ ಸಮಯ. 4 ಗ್ರಹಗಳು, ರಾಹು, ಬುಧ, ಕುಜ, ಸೂರ್ಯ, ಈ ಗ್ರಹಗಳು ಅಲ್ಲಿ ಇರೋದ್ರಿಂದ ಪ್ರಾಪರ್ಟಿ ಖರೀದಿ ಆಗತ್ತೆ. ವೆಹಿಕಲ್ ಆದ್ರೂ ಆಗ್ಬೋದು, ಪ್ರಾಪರ್ಟಿ ಆಗ್ಬೋದು, ಎಸ್ಟೇಟ್ ಆಗಿರ್ಬೋದು, ಖಾಲಿ ಜಾಗ ಆಗಿರ್ಬೋದು, ಬಿಸ್ನೆಸ್ ಪರ್ಪಸ್ಗೂ ಆಗ್ಬೋದು, ಅಥವಾ ನಿಮ್ಮ ಒಂದು ವೈಯಕ್ತಿಕ ಉಪಯೋಗಕ್ಕಾದ್ರೂ ಆಗಿರ್ಬೋದು, ನಿಮಗೆ ಪ್ರಾಪರ್ಟಿಯ ಖರೀದಿ ಆಗುತ್ತೆ. ಅದೇ ತರದಲ್ಲಿ ಡಿಸ್ಪ್ಯೂಟ್ಗಳು ಕೂಡ ಬರಬಹುದು. ಜಾಗೃತಿಯಾಗಿ ಮುಂದುವರಿಯಿರಿ. ಆಮೇಲೆ ಕುಟುಂಬದಲ್ಲಿ ಈಗ ಸ್ವಲ್ಪ ಕಿರಿಕಿರಿ, ನಾನಾ ತರದ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುವಂಥದ್ದು, ನೀವು ಅದನ್ನ ಎಕ್ಸ್ಪೆಕ್ಟೇ ಮಾಡಿರಲ್ಲ, ಯಾವುದೋ ಮಾತು ಹೇಗೋ ತಿರುಗಿ ನಿಮಗೆ ನೋವಾಗುವಂತಹ ಸಾಧ್ಯತೆಗಳು ಇರುತ್ತೆ. ಇನ್ನೊಂದು ವಿಧಾನದಲ್ಲಿ
ಪಂಚಮ ಭಾವನ ನಾವು ನೋಡಿದ್ರೆ ಶನಿ ಮತ್ತೆ ಶುಕ್ರ ಗ್ರಹ ಇರುವಂತದ್ದು. ಮಕ್ಕಳಿಂದ ಸಂತೋಷದ ಒಂದು ವಾತಾವರಣ, ಅಂದ್ರೆ ತಮ್ಮ ಮಕ್ಕಳಿಗೆ ಯಾವ್ದು ಉದ್ಯೋಗ ಸಮಸ್ಯೆನೋ ಇನ್ನೊಂದು ಇರುತ್ತೆ, ಸ್ಟಡೀಸ್ ಅಲ್ಲಿ ವೀಕ್ ಇರ್ತಾರೆ, ಏನೋ ಒಂದು ಆಗ್ತಿರುತ್ತೆ. ಇಲ್ಲಿ ನಿಮಗೆ ಅತಿ ಹೆಚ್ಚು ಪಾಸಿಟಿವ್ ಚೇಂಜಸ್ ನೋಡ್ತೀರಾ ಸಂತಾನಕ್ಕೆ ಸಂಬಂಧಪಟ್ಟಂತೆ. ಸೊ ಇದು ಬಹಳ ಮುಖ್ಯವಾಗಿ ನೀವು ಗಮನಿಸಬೇಕಾಗಿರುವಂತದ್ದು. ಅಷ್ಟಮದಲ್ಲಿ ಇರುವಂತಹ ಗ್ರಹಗಳನ್ನು ನೋಡಿದ್ರೆ, ಸಪ್ತಮದಲ್ಲಿ ಇರುವಂತಹ ಗ್ರಹಗಳನ್ನು ನೋಡಿದ್ರೆ ವೈವಾಹಿಕ ಜೀವನದಲ್ಲಿ ಏನಾದ್ರೂ ಬಿರುಕುಗಳು, ಕಿರಿಕಿರಿಗಳು ನಿಮಗೆ ಇದ್ರೆ ಅದು ಸರಿಯಾಗ್ಬೋದು, ಎಲ್ಲ ಸಾಧ್ಯತೆ ಇದೆ. ದಶಮ ಭಾವದಲ್ಲಿರುವಂತಹ ಕೇತು ಗ್ರಹ ಎಗೇನ್ ಇದು ಬಂದು ಉದ್ಯೋಗಾಕಾಂಕ್ಷಿಗಳೀಗ ಹೊರಗಡೆ ಉದ್ಯೋಗ ಟ್ರೈ ಮಾಡ್ತೀರಾ, ಹೊಸ ಇಂಟರ್ವ್ಯೂಗಳು ಕೊಟ್ಟಿರ್ತೀರಾ, ಇಲ್ಲೆಲ್ಲ ನಿಮಗೆ ಸೋಲಾಗುವ ಸಾಧ್ಯತೆ ಇರುತ್ತೆ. ಹಂಗಂತೇಳಿ ಭಯ ಪಡೋದು ಬೇಡ, ಸ್ವಲ್ಪ ಜನಗಳ ಮಟ್ಟಿಗೆ ಮಾತ್ರ ಈ ನೆಗೆಟಿವ್ ಟೈಮ್ ಇರುತ್ತೆ. ಈ ಟೈಮಲ್ಲಿ ಈ ತರ ಘಟನೆಗಳನ್ನು ಎಕ್ಸ್ಪೆಕ್ಟ್ ಮಾಡಿದಾಗ ಮನಸ್ಸು ಫಸ್ಟ್ ನೀವು ಮೆಂಟಲಿ ಪ್ರಿಪೇರ್ ಆಗ್ಬೋದು. ಸೋಲಿಗೆ ಹೆದರಬೇಡಿ, ಬಟ್ ನಿಮಗೆ ಉದ್ಯೋಗದಲ್ಲಿ ಸ್ವಲ್ಪ ಕಿರಿಕಿರಿ, ವರ್ಕಿಂಗ್ ಎನ್ವಿರಾನ್ಮೆಂಟ್ ಕಿರಿಕಿರಿ, ಜಗಳಗಳು, ನಿಮಗೆ ನೀವು ಮಾಡದಿರುವಂತ ತಪ್ಪಿಗೆ ಆರೋಪವನ್ನು ತಗೊಳ್ಳುವಂತ ಸಾಧ್ಯತೆ ಇವೆಲ್ಲ ಕೂಡ ನಡೆಯುತ್ತೆ. ಸೊ ಹಾಗಾಗಿ ಕೆಲವರು ಆ ಒಂದು ಅವಮಾನಗಳನ್ನ ಸಹಿಸೋಕಾದ್ರೆ ಕೆಲಸನೇ ಬಿಟ್ಬಿಡ್ಬೋದು, ಕೆಲಸವನ್ನು ಬಿಟ್ಟು ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ಬೋದು, ಹೊಸ ಬಿಸ್ನೆಸ್ ಗಳನ್ನ ಟ್ರೈ ಮಾಡ್ಬೋದು, ಹೊಸ ಉದ್ಯೋಗವನ್ನು ಅರಸಿ ಹೋಗ್ಬೋದು. ಎಲ್ಲ ಪಾಸಿಬಿಲಿಟೀಸು ನಿಮಗೆ ಈ ಒಂದು ಟೈಮ್ ಪೀರಿಯಡ್ ಅಲ್ಲಿ ವೃಶ್ಚಿಕ ರಾಶಿಯವರಿಗೆ ಆಗುತ್ತೆ. ಬಟ್ ಒಂದು ತಮ್ಮ ಬುದ್ಧಿಶಕ್ತಿಯಿಂದ, ಇಚ್ಛಾಶಕ್ತಿಯಿಂದ ಖಂಡಿತವಾಗಲೂ ಹೊರಗಡೆ ಬರ್ಬೋದು.